ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಕ್ರೂರ ಉಗ್ರರ ದಾಳಿಯ ವಿರುದ್ಧ ಮಾನ್ವಿ ಪಟ್ಟಣದಲ್ಲಿ ಯುವ ಕಾಂಗ್ರೆಸ್ ಸಮಿತಿಯಿಂದ ತೀವ್ರ ಪ್ರತಿಭಟನೆ ಮಾಡಲಾಯಿತು. ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಪ್ರೀತಂ ಕೋಡ್ಲಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಯಿತು. ಅಮಾಯಕ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿ ಕೊಂದಿರುವ ಈ ಘಟನೆಯನ್ನು ಖಂಡಿಸಲು ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಯುವ ಕಾಂಗ್ರೆಸ್ ಸದಸ್ಯರು ಒಟ್ಟಾಗಿ ಸೇರಿ ಮೇಣದ ದೀಪ ಹಿಡಿದು ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಸಿದರು. ಹುತಾತ್ಮರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದರು. ರಾಜ್ಯ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು ಮತ್ತು ಶಾಸಕ ಹಂಪಯ್ಯ ನಾಯಕ ಮಾತನಾಡಿ, ಕಳೆದ 30 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಇಂತಹ ದಾಳಿ ನಡೆದಿರಲಿಲ್ಲ. ದೇಶದ ಜನರಿಗೆ ರಕ್ಷಣೆ ನೀಡುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಉಗ್ರರ ದಾಳಿಗೆ ಒಳಗಾದ ಸಂತ್ರಸ್ತರಿಗೆ ತಕ್ಷಣವೇ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಇವತ್ತು ಮಾನ್ವಿ ಪಟ್ಟಣದಲ್ಲಿ ಮಾನ್ವಿ ಯುವ ಕಾಂಗ್ರೆಸ್ ಘಟ ವತಿಯಿಂದ ಏನು ಪಹಲ್ಗಾಮಲ್ಲಿ ಒಂದು ಉಗ್ರರ ದಾಳಿಯನ್ನ ನಡೆಸಿ 25 ಸಾಮಾನ್ಯ ಜನರನ್ನ ಕೊಲ್ಲಿದಂತ ಏನು ಆತಂಕವಾದಿಗಳೇನಿದ್ದಾರೆ ಅವರ ವಿರುದ್ಧವಾಗಿ ಇವತ್ತು ಮಾನ್ವಿ ಪಟ್ಟಣದಲ್ಲಿ ನಾವೆಲ್ಲರೂ ಸೇರಿ ಆ ಮೃತಪಟ್ಟಂತ ಕುಟುಂಬಗಳಿಗೆ ಸಾಂತ್ವನ ಅರ್ಪಿಸಿ ಇವತ್ತು ದೇಶದಲ್ಲಿ ಏನು ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆಲ್ಲ ನಾವೆಲ್ಲರೂ ಸೇರಿ ಅದನ್ನು ಖಂಡನೆ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಎಲ್ಲೊಂದ್ ಕಡೆ ಆತಂಕವಾದಿಗಳಂದ್ರೆ ಏನು, ಆತಂಕ ಸೃಷ್ಟಿ ಮಾಡೋರು, ಹೌದಾ ಇಲ್ಲ? ಎಲ್ಲಿ ಆತಂಕ ಇದೆಯೋ ಅಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿ ದೇಶದಲ್ಲಿ ಆತಂಕವನ್ನ ಮಾಡಿ ಜನರನ್ನ ವಿಭಜನೆ ಮಾಡಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಂತೇಳಿ ಇವತ್ತು ಆತಂಕವಾದಿಗಳದ್ದು ಒಂದು ದುರುದ್ದೇಶ. ಇವತ್ತು ಯಾಕೆ ಸಾಮಾನ್ಯ ಜನರನ್ನ ಯಾಕೆ ಕೊಲ್ಲಿದ್ರು ಅಂತ ನಾವು ಕೇಳ್ಬೇಕಾಗ್ತದೆ. ಇವತ್ತು ಸಾಮಾನ್ಯ ಜನರನ್ನ ಕೊಲ್ಲಿದಾಗ ನಾವೆಲ್ಲರೂ ದೇಶವಾಸಿಗಳು ಏನಿದೀವಿ ನಾವೆಲ್ಲರೂ ವಿಭಜನೆ ಆಗಿ ಏನೇನೋ ಬೇರೆ ಬೇರೆ ಸಮಾಜಗಳಲ್ಲಿ ನಾವು ವಿಭಜನೆ ಆಗಿ ಧರ್ಮಗಳಲ್ಲಿ ವಿಭಜನೆ ಆಗಿ ದೇಶ ಒಡೆಯಂತ ಕೆಲಸವನ್ನ ಮಾಡ್ಬೇಕಂತೇಳಿ ಈ ಆತಂಕವಾದಿಗಳದ್ದು ಒಂದು ಕೆಲಸ. ಇವತ್ತು ಅದನ್ನ ನಾವು ವಿರೋಧ ಮಾಡ್ಬೇಕಾಗ್ತದೆ. ಇವತ್ತು ಎಲ್ಲೋ ಒಂದ್ ಕಡೆ ಮಾಧ್ಯಮಗಳಲ್ಲಿ ಏನು ಯಾವ ರೀತಿ ಇದನ್ನ ಪ್ರತಿಬಿಂಬಿಸಿದ್ದಾರೆ ಅಂತಂದ್ರೆ ದೇಶ ಒಡೆದೋಗಿದೆ, ಜಾತಿಯಲ್ಲಿ ಒಡೆದೋಗಿದೆ, ಧರ್ಮದಲ್ಲಿ ಒಡೆದೋಗಿದೆ ಅಂತ ತೋರ್ಸಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ನಾವೆಲ್ಲರೂ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು. ನಾವೆಲ್ಲರೂ ಸೇರಿ ಈ ದೇಶವಾಸಿಗಳಾಗಿ ಒಂದಾಗಿ ನಾವು ಇದನ್ನ ಎದುರಿಸಬೇಕಾಗ್ತದೆ. ಯಾಕಂತಂದ್ರೆ ಆತಂಕವಾದಿಗಳದ್ದು ಏನು ಒಂದು ಕೆಲಸ ಅಂತಂದ್ರೆ ನಮ್ಮನ್ನ ಹೊಡೆದು ದೇಶವನ್ನು ಹೊಡಿಬೇಕಂತ ಒಂದು ಕೆಲಸ ಮಾಡ್ತಾ ಇದೆ ಇವತ್ತು. ಅದು ಮಾಧ್ಯಮಗಳಲ್ಲಿ ನಾನು ವಿಶೇಷವಾದಂತ ನಾನು ಮನವಿಯನ್ನ ಮಾಡ್ತೀನಿ. ಇವತ್ತು ನಾವೆಲ್ಲರೂ ಬಹಳ ಜವಾಬ್ದಾರಿಯಿಂದ ಇದನ್ನ ಏನು ಅವ್ರ ಹಿಂದಿನ ಉದ್ದೇಶ ಏನು, ಅದು ಪಾಕಿಸ್ತಾನ ಆಗಿರ್ಬೋದು ಅಥವಾ ಬೇರೆ ಬೇರೆ ಆತಂಕವಾದಿಗಳಿರ್ಬೋದು, ಲಷ್ಕರ್ ಎ ತೊಯ್ಬಾ ಇರ್ಬೋದು, ಅವರು ಸೃಷ್ಟಿ ಮಾಡೋದು ಏನಂತಂದ್ರೆ ನಮ್ಮ ದೇಶನ ಹೊಡಿಬೇಕು, ಧರ್ಮದ ಆಧಾರದ ಮೇಲೆ ಹೊಡಿಬೇಕು, ಜಾತಿ ಆಧಾರದ ಮೇಲೆ ಹೊಡೆದು ನಮ್ಮ ದೇಶನ ಹೊಡಿಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾಧ್ಯಮಗಳು ಇವತ್ತು ತೋರಿಸಿದಂತ ಒಂದು ಕೆಲಸ ಏನಂತಂದ್ರೆ ಅವರು ಆ ಒಂದು ಏನು ಆತಂಕವಾದಿಗಳು ಮಾಡ್ತಾ ಇದ್ದಾರೆ ಅಥವಾ ಪಾಕಿಸ್ತಾನ ಮಾಡ್ತಾ ಇದೆ ಅಥವಾ ಬೇರೆ ಬೇರೆ ದೇಶಗಳು ನಮ್ಮ ದೇಶದ ವಿರುದ್ಧವಾಗಿ ನಾವು ಮಾಡ್ತಾ ಇದಾರಲ್ಲ, ಅದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮ ಒಂದು ಏನು ಪ್ರೆಸ್ ಮತ್ತೆ ಮೀಡಿಯಾ ಮತ್ತೆ ಇವರು ಎಲ್ಲರೂ ಸೇರಿ ವಿರೋಧ ಮಾಡಿ ನಾವೆಲ್ಲರೂ ಒಂದು ದೇಶವಾಸಿಗಳು ನಾವೆಲ್ಲರೂ ಒಂದಾಗಿ ಬಾಳೋಣ. ಇಂಥ ಒಂದು ಘಟನೆಗಳಿಗೆ ನಾವು ಖಂಡಿಸಬೇಕಾಗ್ತದೆ. ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಇವತ್ತು ನಾವು ಒಂದು ದೇಶ, ನಾವೆಲ್ಲರೂ ಭಾರತೀಯರು, ನಾವು ಇದನ್ನ ಎಲ್ಲರೂ ಸೇರಿ ಖಂಡನೆ ಮಾಡಿ ಅದನ್ನ ನಾವು ಒಂದಾಗಿ ಇರೋಣ. ಎಲ್ಲಿ ಧರ್ಮದ ಆಧಾರದ ಮೇಲೆ ಮತ್ತೆ ಜಾತಿ ಆಧಾರದ ಮೇಲೆ ನಾವೆಲ್ಲ ಬೇರೆ ಬೇರೆ ಆಗ್ಬಾರ್ದು. ಆ ಒಂದು ಆದ್ರೆ ಏನು ಇವತ್ತು ಪ್ರೆಸ್ ನಲ್ಲಿ ತೋರಿಸ್ತಾ ಇದ್ದಾರೆ, ನಾವು ಏನನ ಹಂಗಾದ್ರೆ ಅವ್ರಿಗೆ ನಾವು ಬಲ ಕೊಟ್ಟಂಗ ಆಗ್ತದೆ, ಅದೇ ಆತಂಕವಾದಿಗಳಿಗೆ ಬಲ ಕೊಟ್ಟಂಗ ಆಗ್ತದೆ. ಅದು ಆಗ್ಕೂಡ್ದು ಅಂತಂದ್ರೆ ಇವತ್ತು ಮಾಧ್ಯಮಗಳ ಮುಖಾಂತರ ಇವತ್ತು ನಾವೆಲ್ಲರೂ ದೇಶವಾಸಿಗಳು ನಾವೆಲ್ಲರೂ
ನಾವು ಒಂದಾಗಿ ಇವತ್ತು ಒಂದು ಕೂಗನ್ನ ನಾವು ಮಾನವಿ ಪಟ್ಟಣದಿಂದ ನಾವು ಕಳಿಸ್ತಾ ಇದ್ದೇವೆ. ಈ ನಮ್ಮ ದೇಶವಾಸಿಗಳನ್ನ ಕೊಂದಂತ ಈ ಆತಂಕವಾದಿಗಳನ್ನ ನಾವು ವಿರೋಧ ಮಾಡ್ತೀವಿ. ದೇಶ ಒಗ್ಗಟ್ಟಾಗಿರ್ತದೆ, ಒಗ್ಗಟ್ಟಾಗಿ ಇದನ್ನ ವಿರೋಧ ಮಾಡ್ತೀವಿ ಅಂತ ಹೇಳ್ತಾ, ಇನ್ನ ಮುಂದೆ ಏನ್ ಆಗಿರೋದಂತ ಏನು ಸನ್ನಿವೇಶಗಳು ಮುಂದಿನ ದಿವಸಗಳಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇವತ್ತು ನಾವು ಅಭಿನಂದಿಸಬೇಕಾಗ್ತದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಏನು 160, 200 ಮೇಲ್ಪಟ್ಟು ಏನು ನಮ್ಮ ಕನ್ನಡಿಗರ ವಾಸಿಗಳು ಅಲ್ಲಿ ಕಾಶ್ಮೀರದಲ್ಲಿ ಇದ್ದಂಥವ್ರನ್ನ ಸ್ಪೆಷಲ್ ಏರ್ಕ್ರಾಫ್ಟ್ ಅಲ್ಲಿ ಸಂತೋಷ್ ಲಾಡ್ ಅವರಾಗಿರ್ಬೋದು ಮತ್ತೆ ನಮ್ಮ ಅಧಿಕಾರಿಗಳು ಅವ್ರನ್ನೆಲ್ಲ ತಗೊಂಡ್ಬಂದಿದ್ದಾರೆ. ಇವತ್ತು ಏನು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಂದಾಗಿ ಬಾಳೋಣ ಅಂತ ಹೇಳ್ತಾ ಈ ಒಂದು ಉಗ್ರ ದಾಮಿಗಳಿಗೆ ವಿರೋಧ ಮಾಡಿ ನಾವೆಲ್ಲರೂ ಇವತ್ತು ಈ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಖಂಡಿಸ್ತಾ ಇನ್ನೊಮ್ಮೆ ಇಂಥ ಒಂದು ಘಟನೆಗಳಿಗೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ತಾ ಇವತ್ತು ಪಹಲ್ಗಾಮ್ನಲ್ಲಿ ನಡೆದಂಥ ಒಂದು ಅರ್ಥಗಿರುವಂಥ ಒಂದು ಕೆಲಸಕ್ಕೆ ನಾವು ಸ್ಪಂದಿಸ್ತೇವೆ ಅಂತಕ್ಕಂಥ ಮಾತುಗಳ ಈ ಸಂದರ್ಭದಲ್ಲಿ ಅಂತರಾದಂಥ ಕುಟುಂಬಗಳಿಗೆ ಆ ದೇವರು ಶಕ್ತಿ ಕೊಡಲಿ. ಆ ದೇವರು ಅವರ ತೀರಿಕೊಂಡಂಥ ಏನು ಪತಿಯವರಿಗೆ ಒಂದು ದೇವರು ಆತ್ಮಕ್ಕೆ ಶಾಂತಿ ಕೊಡಲಂತೇಳಿ ಈ ಸಂದರ್ಭದಲ್ಲಿ ನಾವು ಬೇಡಿಕೊಳ್ತಾ ಇಂಥ ಒಂದು ಕಥೆ ಕಳಿಸ್ತಾ ಈ ಒಂದು ಯಾವುದೇ ಇವತ್ತು ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಯೋಚನೆ ಮಾಡಿ ಮುಟ್ಟುಗೊಳ್ಳತಕ್ಕಂಥ ಕೆಲಸ ಇವತ್ತು ಉಗ್ರರಿಗೆ ಒಂದು ಒಳ್ಳೆಯ ಇದರಲ್ಲಿ ಅವರಿಗೆ ಎಡೆಬಿಡಿ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡುವಂಥ ಅವರ ಆತ್ಮಕ್ಕೆ ಈ ಪ್ರತಿಭಟನೆಯಲ್ಲಿ ಎ ಬಾಲಸ್ವಾಮಿ ಕೋಳಲಿ, ಸೈಯದ್ ಖಾಲಿದ್ ಖಾದ್ರಿ, ರಾಜಾ ಸುಭಾಷ್ ಚಂದ್ರ ನಾಯಕ್, ಚಂದ್ರಶೇಖರ್ ಕುರಡಿ, ಹುಸೇನ್ ಬಾಷಾ ಕೂಡಲಿ, ಎಚ್ ಚಾಂದ್ ಪಾಷಾ, ಸಿದ್ದಲಿಂಗಪ್ಪ ವಕೀಲರು, ನಾಗೇಶ್ ಕಾಬ್ಯಾರು, ಪುರಸಭೆ ಸದಸ್ಯರುಗಳು, ಯುವ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು.